ಕ್ರಿಶ್ಚಿಯನ್ ಅಂತ, ಮತ್ತೊಂದು ಕ್ರಿಶ್ಚಿಯನ್ ಅಂತ, ಈಗ ಮಾಡೋದು ಅದೇನು 1 ಲಕ್ಷ 2 ಲಕ್ಷ ಜನ ಇರ್ಬೋದು. ಅದರಿಂದ ಈ ಒಂದು ಏನು ಸಮೀಕ್ಷೆ ಮಾಡಬೇಕಾಯಿತು ನಿಲ್ಲು ಅಂತ ಎಲ್ಲ ಸಾಯ್ತು. ಅದೇ ಕ್ಯಾಬಿನೆಟ್ದ ದೊಡ್ಡ ಡಿಸ್ಕಷನ್. ಯಾಕಂದರೆ ಎಲ್ಲರೂ ಮಹಾನ್ ಪಂಡಿತರು ಇದ್ರದಂಥವ್ರು, ಅವ್ರಿಗೆ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ, ಬುದ್ಧಿವಂತರು. ಅದು ಹಾಗೂ ಈಗ ಮಾಡಿ ಮುಂದೆ ಹೋಯಿತು. ಇನ್ನು ಮುಂದೆ ಯಾವಾಗ ಆಗ್ತದೆ ಅನ್ನೋ ಗೊತ್ತಿಲ್ಲ. ಈ ಶೂಟಿ ಮುಗೀತು 15 ದಿವಸದ, ಮತ್ತು ಬೇಸಿಗೆ ಮತ್ತೆ ತಪ್ಪಿಸ್ತಾರೆ. ಏನೋ ಮಾಡಿದ್ದ ಮತ್ತೆ ತಪ್ಪಿಸ್ತಾರೆ. ಯಾಕಂದರೆ ಬುದ್ಧಿವಂತ ವರ್ಗದ ಇಲ್ಲೇ ತಮಗೆ ಲಾಭ ಮಾಡ್ಕೊಳ್ಳೋಂಥ ದೊಡ್ಡ ವರ್ಗ ಅದು. ಅದೆಲ್ಲ ಜಾತಿಯಲ್ಲಿ ಅದು, ಒಂದೇ ಜಾತಿಯಾಗಲ್ಲ. ಅಲ್ಲಿ ಒಂದೇ ಜಾತಿಯಾಗ ಇವ್ರ ಪ್ರಶ್ನೆ ಎಲ್ಲ ಜಾತಿಗಳಲ್ಲಿ ಒಂದು 5% ಜನ ಇದ್ದಾರೆ. ಇವರಿಂದ ತಮಗೆ ಲಾಭ ಆಗ್ತಿಲ್ಲ ಅಷ್ಟೇ ಮಾಡೋದಿಲ್ಲ, ಅದು ಇಲ್ಲ. ಇದು ಈ ದೇಶದ ವ್ಯವಸ್ಥೆ ದೊಡ್ಡ ದೋಷ. ಅದಕ್ಕಾಗಿ ಯಾವುದೇ ಸರ್ಕಾರ ಬರಲಿ ಮುಖ್ಯವಾಗಿ ಮಾಡಬೇಕಾಗಿದ್ದು, ಅವ್ರಿಗೆ ಅನ್ನ ಅಂತ ಹೆಂಗೂ ಕೊಡ್ತಾ ಇದ್ದೀರಿ, ಜೊತೆಗೆ ಒಂದು ನೆರಳ, ಅದ್ರ ಜೊತೆಗೆ ಅವ್ರ ಬದುಕು ನಡೆದಕ್ಕೆ ಒಂದು ಉದ್ಯೋಗ ಇತ್ತಪ್ಪ ಅಂದರೆ ನಿಮ್ಮ ಮೀಸಲಾತಿನಿಗೆ ಯಾರೂ ಕೇಳೋದಿಲ್ಲ. ಎಲ್ಲರೂ ಉದ್ಯೋಗ ಸಿಗ್ತಪ್ಪ, ಅವ್ರು ಯೋಗ್ಯತೆ ತಕ್ಕಂಗೆ. ಏನಪ್ಪ BA ಮಾಡಿದ್ರೆ ಇಂಥ ಉದ್ಯೋಗ ಅಂತ ಏನಿಲ್ಲ, ಯಾವುದೋ ಉದ್ಯೋಗ ಮಾಡಿದ್ರೆ ನಡೀತಾರೆ ಅವ್ರು. ನಮ್ಮ ಕೊಂಡು ಸಾಕಪ್ಪ, ಒಂದು ತಿಂಗಳು ಒಂದು 50,000 ರೂಪಾಯಿ ನಮ್ಗೆ ಸಿಕ್ಕಿತ್ತಪ್ಪ ಅಂದ್ರೆ ನಮ್ಮ ಮನೆಗೆ ಗಂಡ ಹಿಂದೆ ಇಬ್ಬರು ಕೂಡ ದುಡಿತಾರೆ. ಅದು ಇಬ್ಬರು ಕೂಡ 23,000 ರೂಪಾಯಿ ಸಿಗ್ತದ್ರೆ ಇವತ್ತೆಲ್ಲ ಅಡ್ಡಿಯಲ್ಲಪ್ಪ ನಡೀತದೆ. ಅದಕ್ಕೆ ನಾವು ರೇಷನ್ ಕೂಡ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಅವ್ರು ಮಾಡ್ಕೊಳ್ತಾರೆ ಅದನ್ನು. ಅದರ ಬೆಲೆಯನ್ನು ಕಂಟ್ರೋಲ್ ಇಟ್ಕೊಂಡು ಹೋಗುವಂಥ ಒಂದು ಪ್ರಾಮಾಣಿಕವಾದಂಥ ಒಂದು ಅಡ್ಮಿನಿಸ್ಟ್ರೇಷನ್ ಇವತ್ತು ಬೇಕಾಗಿದೆ. ಅದೇ ಇಲ್ಲ ನಮ್ಮಲ್ಲಿ. ಎಲ್ಲಗಳು ಭ್ರಷ್ಟಾಚಾರ, ಅದ್ರ ಜೊತೆಗೆ ಆಲಸಿತನ, ರಾಜಕಾರಣಿಗಳು ಎಲೆಕ್ಷನ್ದಲ್ಲೇ ದುಡ್ಡು ಹಂಚೋದು, ಸಾರಾಯಿ ಹಂಚೋದು, ಇದರಿಂದಾಗಿ ಒಂದು ಗಬ್ಬೆದ್ದು ಒಂದು ವ್ಯವಸ್ಥೆ ತಯಾರಾಗಿದೆ. ಇವತ್ತು ದುಡ್ಡಿದ್ದವ್ರು ಮಾತ್ರ ರಾಜಕಾರಣ ಮಾಡ್ತಿದ್ದಾರೆ. ಇದ್ದ ಪ್ರಾಮಾಣಿಕರು ನಿಲ್ಲೋದಕ್ಕೆ ಸಹ ದುಡ್ಡು ಇರೋದಿಲ್ಲ. ಅವರು ಸ್ವತಃ ನಮ್ಮ ಜೊತೆಗಾರ ಒಂದು 2 ಸಂಘ ಚಹಾ ಕುಡಿಸೋ ಸ್ಥಿತಿಯೊಳಗೆ ಈ ನಮ್ಮ ಪ್ರಾಮಾಣಿಕ ರಾಜಕಾರಣಿಗಳು ಇಲ್ಲ. ರಾಜಕೀಯ ವ್ಯಕ್ತಿಗಳು, ರಾಜನೀತಿದ್ರು ಇಲ್ಲ. ಅವ್ರೇನಾದರೂ ಪಾಪ ಹೇಳೋರು, ಸುಮ್ಮನೆ ಕೂತ್ಕೊಳ್ಳೋರು, ಅಂಥವ್ರು ಬರಲಿಕ್ಕೆ ಕೊಡೋದಿಲ್ಲ ಅವರು ಆಡಳಿತಕ್ಕೆ. ಹೀಗಾಗಿ ಇವತ್ತು ಈ ಜಾತಿ ಸಮೀಕ್ಷೆ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ, ಇದು ಮತ್ತು ಒಂದೇನಪ್ಪ ಅಂದ್ರೆ ಮೃಗಜಲ ಅಂತೀವಿ ನಾವು. ಹಾಗೆ ನೋಡ್ಕೊಂಡು ಹೋಗೋದು ಮುಂದೆ ಆಡಿನ ಮುಂದೋ, ಎತ್ತಿನ ಮುಂದೋ, ಅಥವಾ ಒಂದು ಆಕಳ ಮುಂದೋ ತಲೆಗೆ ವಯಸ್ಸು ನೋವು ಕೊಟ್ಟು